ಬ್ರಿಟಿಷರ ಕಾಲದಲ್ಲಿ ಕಲೆಕ್ಟರ್ ಆಫೀಸ್ ಆಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಆವರಣದಲ್ಲಿ ಪಾರಂಪರಿಕ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಈ ಕಟ್ಟಡದ ಪಾರಂಪರಿಕ ಮತ್ತು ಭವ್ಯ ಇತಿಹಾಸವನ್ನು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ 2 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂಗಾರಸರ ಕಾಲದಲ್ಲಿ ಅರಮನೆಯಾಗಿದ್ದ ಈ ಕಟ್ಟಡವನ್ನು ಪೋರ್ಚುಗೀಸರು ತಮಗೆ ಬೇಕಾದಂತೆ ನವೀಕರಣ ಮಾಡಿಕೊಂಡಿದ್ರು. ಬಳಿಕ ಬ್ರಿಟಿಷರ ಕಾಲದಲ್ಲಿ ಕಲೆಕ್ಟರ್ ಆಫೀಸ್ ಆಗಿ ಪರಿವರ್ತನೆಗೊಂಡ ಈ ಕಟ್ಟಡಕ್ಕೆ ಸುಮಾರು 400 ವರ್ಷಗಳಷ್ಟು ಹಳೆಯ ಇತಿಹಾಸವಿದೆ. ಬ್ರಿಟಿಷರ ಕಾಲದಲ್ಲಿ ಈ ಕಟ್ಟಡ ಅವಿಭಜಿತ ದಕ್ಷಿಣ ಕನ್ನಡ, ಕಾಸರಗೋಡು ಸೇರಿದಂತೆ ಹಿಂದಿನ ಕೆನರಾ ಜಿಲ್ಲೆಯ ಆಡಳಿತದ ಕೇಂದ್ರ ಸ್ಥಾನವಾಗಿತ್ತು. ಸ್ವಾತಂತ್ರ್ಯ ನಂತರವೂ ಜಿಲ್ಲಾಧಿಕಾರಿ ಕಚೇರಿ ಇಲ್ಲಿಯೇ ಕಾರ್ಯಾಚರಿಸುತ್ತಿತ್ತು. ಬಳಿಕ ಈ ಕಟ್ಟಡದ ಪಕ್ಕದಲ್ಲಿಯೇ ಹೊಸ ಕಟ್ಟಡ ನಿರ್ಮಾಣವಾದ ಮೇಲೆ ಜಿಲ್ಲಾಧಿಕಾರಿ ಕಚೇರಿ ಅಲ್ಲಿಗೆ ಸ್ಥಳಾಂತರಗೊಂಡಿದೆ. ಆದರೆ ಹಳೆ ಕಟ್ಟಡವನ್ನು ಹಾಗೆಯೇ ಉಳಿಸಿಕೊಂಡು ಬರಲಾಗಿದೆ. ಇಂದಿಗೂ ಗಟ್ಟಿಮುಟ್ಟಾಗಿ ಸುಭದ್ರ ಸ್ಥಿತಿಯಲ್ಲಿರುವ ಈ ಕಟ್ಟಡವು ಜಿಲ್ಲೆಯ ಆಡಳಿತ ಕ್ಷೇತ್ರದ ಭವ್ಯ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಈ ಕಟ್ಟಡದ ಪರಂಪರೆ ಇತಿಹಾಸವನ್ನು ಜನರಿಗೆ ತಿಳಿಸಲು ಪಾರಂಪರಿಕ ಸಪ್ತಾಹ ನಡೆಯಿತು. ಇದರ ಅಂಗವಾಗಿ ತುಳುನಾಡಿನ ಗತ ಜೀವನವನ್ನು ನೆನಪಿಸುವ 100 ವರ್ಷಗಳ ಹಿಂದೆ ಮಿಷನರಿಗಳು ತೆಗೆದ ಫೋಟೋಗಳನ್ನು ಎಲ್ಲರ ಗಮನ ಸೆಳೆಯಿತು. ಜನಜೀವನ, ಕಲೆ, ಆಚಾರ ವಿಚಾರ, ಕಸುಬುಗಾರಿಕೆ, ದೇವಾಲಯಗಳು, ಶಿಕ್ಷಣ ವ್ಯವಸ್ಥೆ ಫೋಟೋಗಳು ಅಂದು ತುಳುನಾಡು ಹೇಗಿತ್ತು ಎಂಬುದನ್ನು ನೆನಪಿಸಿತು. ಪಾರಂಪರಿಕ ಸಪ್ತಾಹದಲ್ಲಿ ತುಳುನಾಡಿನ ವಸ್ತುಗಳು, ವಿಶೇಷ ಕಲಾಕೃತಿಗಳು ಪ್ರದರ್ಶನ, ಚಿತ್ರ ಸ್ಪರ್ಧೆಗಳು ಜನರನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮತ್ತೊಂದೆಡೆ ಮಂಗಳೂರಿನ ಸಂಸ್ಥೆಯೊಂದು ತಾನು ತಯಾರಿಸಿರುವ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ಈ ಪಾರಂಪರಿಕ ಕಟ್ಟಡಕ್ಕೆ ಅಳವಡಿಸಿ ಕಟ್ಟಡದ ವೈಭವವನ್ನು ಇಮ್ಮಡಿಗೊಳಿಸಿತು.